ವೈಟ್ಫೀಲ್ಡ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಜನರೇ ಎಚ್ಚರ. ನೀವು ಪ್ರತಿದಿನ ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಸರ್ಜಾಪುರ ರಸ್ತೆ ಅಥವಾ ಔಟರ್ ರಿಂಗ್ ರೋಡ್ನಲ್ಲಿ ಸಂಚಾರ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ಮಾಹಿತಿ ನಿಮಗಾಗಿ. ಒಂದ್ ಕಾಲದಲ್ಲಿ ಉದ್ಯಾನ ನಗರಿ ಅಂತ ಖ್ಯಾತಿ ಪಡೆದಿದ್ದ ಬೆಂಗಳೂರು ಇವತ್ತು ವಾಯು ಮಾಲಿನ್ಯದ ಸವಾಲನ್ನ ಎದುರಿಸ್ತಾ ಇದೆ. ಪ್ರತಿದಿನ ಲಕ್ಷಾಂತರ ಮಂದಿ ಈ ಐಟಿ ಕಾರಿಡಾರ್ನಲ್ಲಿ ಸಂಚಾರ ಮಾಡ್ತಾ ಇದ್ದು, ಅವರು ಉಸಿರಾಡ್ತಾ ಇರುವಂತಹ ಗಾಳಿಯೇ ಅವರ ಆರೋಗ್ಯಕ್ಕೆ ಅಪಾಯ ಆಗ್ತಾ ಇದೆ. ಬೆಳಗಿನ ಪೀಕ್ ಅವರ್ಸ್ಗಳಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪ್ರದೇಶದಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ ಅಂದ್ರೆ AQI 188ರವರೆಗೆ ತಲುಪ್ತಾ ಇದೆ. ಇದೇ ರೀತಿಯ ಪರಿಸ್ಥಿತಿ ಸಂಜೆ ವೇಳೆಯಲ್ಲಿ ವೈಟ್ಫೀಲ್ಡ್ ಭಾಗದಲ್ಲೂ ಕಂಡು ಬರ್ತಾ ಇದೆ. ಐಟಿ ಪಾರ್ಕ್ಗಳ ನಿರ್ಮಾಣ ಕಾಮಗಾರಿ, ವಾಹನಗಳ ದಟ್ಟಣೆ, ಧೂಳು ಹಾಗೆ ಹೊಗೆ ಸೇರಿದಂತೆ ಈ ಪ್ರದೇಶಗಳನ್ನ ಮಾಲಿನ್ಯದ ಹಾಟ್ ಸ್ಪಾಟ್ಗಳನ್ನಾಗಿ ಮಾಡಿದೆ. ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ಮತ್ತು ಆಟೋ ಪ್ರಯಾಣಿಕರು ನೇರವಾಗಿ ವಾಹನಗಳ ಹೊಗೆಯನ್ನ ಉಸಿರಾಡ್ತಾ ಇದ್ದಾರೆ. ಹವಾನಿಯಂತ್ರಿತ ಕ್ಯಾಬ್ಗಳಲ್ಲಿ ಪ್ರಯಾಣ ಮಾಡುವಂತಹವರು ಸಂಪೂರ್ಣ ಸುರಕ್ಷಿತರಲ್ಲ. ಯಾಕಂದ್ರೆ ಸಾಮಾನ್ಯ ಫಿಲ್ಟರ್ಗಳು PM 2.5 ಅನ್ನುವಂತಹ ಸೂಕ್ಷ್ಮ ಕಣಗಳನ್ನ ಸಂಪೂರ್ಣವಾಗಿ ತಡೆಯೋದಿಲ್ಲ. ಆರೋಗ್ಯ ತಜ್ಞರ ಪ್ರಕಾರ ದೀರ್ಘಕಾಲ ಈ ರೀತಿಯ ಮಾಲಿನ್ಯಕ್ಕೆ ಒಡ್ಡಿಕೊಳ್ಳೋದ್ರಿಂದ ಅಸ್ತಮಾ ಸೇರಿದಂತೆ ಹಲವು ಶ್ವಾಸಕೋಶ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈ ಕುರಿತು ಮಾತನಾಡಿರುವ ಹಿರಿಯ ಶ್ವಾಸಕೋಶ ತಜ್ಞ ಡಾಕ್ಟರ್ ಮಂಜುನಾಥ್ ಅವರು, ಹಲವು ವರ್ಷಗಳಿಂದ ಪ್ರತಿದಿನ ಸಂಚಾರ ಮಾಡುವಂತಹವರು ಬೆಳಗಿನ ಎದೆ ಬಿಗಿತ, ಒಣಕೆಮ್ಮು ಮೊದಲಾದ ಲಕ್ಷಣಗಳನ್ನ ಸಾಮಾನ್ಯ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ಸಮಸ್ಯೆ ಗಂಭೀರವಾದ ನಂತರ ಮಾತ್ರ ವೈದ್ಯರನ್ನ ಸಂಪರ್ಕ ಮಾಡ್ತಾರೆ. ಅಷ್ಟರಲ್ಲಿ ಶ್ವಾಸಕೋಶದಲ್ಲಿ ಬದಲಾವಣೆಗಳು ಆರಂಭ ಆಗಿರಬಹುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಅವರು ದೀರ್ಘಕಾಲ ಸಂಚರಿಸುವಂತಹವರು ನಿಯಮಿತವಾಗಿ ಸ್ಪಿರೋಮೆಟ್ರಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅಗತ್ಯ ಅಂತ ಸಲಹೆ ನೀಡಿದ್ದಾರೆ. ಇದಕ್ಕೆ ಪರಿಹಾರವಾಗಿ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಹಳದಿ ಮಾರ್ಗ ಸಹಕಾರಿಯಾಗಿದ್ರೂ ಮೆಟ್ರೋ ನಿಲ್ದಾಣದಿಂದ ಕಚೇರಿವರೆಗೆ ಸಂಪರ್ಕ ಮತ್ತು ಧೂಳು ತುಂಬಿದ ರಸ್ತೆಗಳು ಸಮಸ್ಯೆ ಇನ್ನೂ ಮುಂದುವರೆದಿದೆ. ತಜ್ಞರ ಅಭಿಪ್ರಾಯದಂತೆ ಐಟಿ ಕಂಪನಿಗಳು ತಮ್ಮ ಉದ್ಯೋಗಿಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿದೆ. ಕಚೇರಿ ಸಮಯದಲ್ಲಿ ಬದಲಾವಣೆ, ಮೆಟ್ರೋ ಪ್ರಯಾಣಕ್ಕೆ ಪ್ರೋತ್ಸಾಹ ಹಾಗೆ ನಿಯಮಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜನೆ ಮಾಡೋದು ಅಗತ್ಯವಾಗಿದೆ. ವಿಶ್ವ ದರ್ಜೆಯ ಐಟಿ ಆರ್ಥಿಕತೆಯನ್ನು ಹೊಂದಿರುವಂತಹ ಬೆಂಗಳೂರು ತನ್ನ ಉದ್ಯೋಗಿಗಳ ಶ್ವಾಸಕೋಶದ ಆರೋಗ್ಯವನ್ನ ಅಷ್ಟೇ ಗಂಭೀರವಾಗಿ ಪರಿಗಣಿಸುವಂತಹ ಸಮಯ ಬಂದಿದೆ. ನಿಮ್ಮ ಸಂಚಾರ ನಿಮ್ಮ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರ್ತಾ ಇದೆ ಅನ್ನುವಂತಹದನ್ನ ಅರಿತುಕೊಳ್ಳಿ. ಎಚ್ಚರಿಕೆಯಿಂದ ಇರಿ, ಆರೋಗ್ಯವಾಗಿರಿ.